ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಸೊ ಡ್ಯೂಟಿ ಇಲ್ಲ. ತುಂಬ ಶೀತ ಆಗಿಬಿಟ್ಟಿದೆ. ಇವತ್ತು ಹುಷಾರಿಲ್ಲ, ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಇಷ್ಟೋ ತನಕ ಮಲಗಿದ್ದೆ. HVRಲ್ಲಿ ದೋಸೆ ಆರ್ಡ್ರ್ ಮಾಡಿಕೊಂಡು ತಿಂದು ಏನು ಅಡುಗೆ ಮಾಡ್ಕೊಂಡಿಲ್ಲ. ಸ್ವಲ್ಪ ಬಿಸಿಲು ಬಂದಿದೆ ನಮ್ಮ ಹಾಸನಲ್ಲಿ ನೋಡಿ. ಹಾಯ್ ಗೈಸ್, ಸಂಡೇ ಅಲ್ವಾ, ಸೊ ಏನು ನಮಗೆ ಟೈಮ್ ಸಿಗೋದು ವೀಕ್ಲಿ ಒನ್ಸು. ತಲೆಗೆಲ್ಲ ಮೆಹಂದಿ ಹಾಕ್ಕೊಂಡಿದ್ದೀನಿ, ಸ್ನಾನ ಮಾಡ್ಕೋಬೇಕು, ಬಟ್ಟೆ ವಾಶ್ಗೆ ಹಾಕಿದ್ದೆ, ವಾಶ್ ಆಗ್ತಾ ಇದೆ. ಇವಾಗ ನಾನು 2 ಐಟಮ್ಸ್ ರೆಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಊಟಕ್ಕೆ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಲಾಲಿಪಾಪ್. ಅದು ಹೇಗೆ ಮಾಡೋದು ಏನು ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಚಿಕನ್ ಲಾಲಿಪಾಪ್ ಮಾಡೋದಕ್ಕೆ ಫಸ್ಟು ಕಲಸಿ 1 ಅವರ್ ಇಟ್ಕೋಬೇಕು. ಅದಕ್ಕೆ ಫಸ್ಟು ಅದಕ್ಕೆ ರೆಡಿ ಮಾಡಿಕೊಂಡೆ. ಇದನ್ನು ಬ್ಲಿಂಕಿಟಲ್ಲೇ ಗ್ರಾಸರೀಸ್ ಎಲ್ಲ ಆರ್ಡರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ 300 ಗ್ರಾಮ್ಸ್ ಅಂತೆ. ಅಷ್ಟಕ್ಕೇ 190 ಸಮಥಿಂಗ್ ಏನೋ ಇತ್ತು. ಅದಕ್ಕೆ ಇಲ್ಲಿ ಫೇಮಸ್, ನಮ್ಮ ಹಾಸನಲ್ಲಿ ಫೇಮಸ್ಸು ಚಿಕನ್, ರೆಡಿ ಚಿಕನ್ ಎಲ್ಲ ಸಿಗುತ್ತಲ್ಲ, ಅಲ್ಲಿ ಇದು 1/2 kg ತರಿಸಿದೆ. ಒಂದು 11 to 12 ಪೀಸ್ ಏನೋ ಆಯಿತು. ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ನೆಕ್ಸ್ಟು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಬಿರಿಯಾನಿಗೆ ರೆಡಿ ಮಾಡಿಕೊಂಡೆ. ನಾನು ಯಾವುದೂ ರೆಸಿಪೀಸ್ ಎಲ್ಲ ಇದೆ, ಯಾವುದೂ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡೋದು. ನಾನು ಪ್ರತಿ ಸಲ ನಾನು ಏನೇ ಅಡುಗೆ ಮಾಡಿರಲಿ, ಅದು ಬಿರಿಯಾನಿ ವಾರ ಮಾಡಿದ್ದು ನೆಕ್ಸ್ಟ್ ಈ ವೀಕ್ ಮಾಡಬೇಕು ಅಂದರೂ ಕೂಡ ನಾನು ಯೂಟ್ಯೂಬಲ್ಲೇ ನೋಡ್ಕೊಳ್ಳೋದು. ಒಂದೊಂದು ಸತಿ ಮರ್ತೋಗ್ಬಿಡುತ್ತೆ. ಅದರಿಂದ ಮತ್ತು ಅವ್ರು ಹೇಳಿದ ಐಟಮ್ಸ್ ಎಲ್ಲ ಇರಲೇಬೇಕು. ನನಗೆ ಒಂದು ಐಟಮ್ಸ್ ಇಲ್ಲ ಅಂದರೂ ಅಡುಗೆ ಮಾಡೋದಕ್ಕಾಗಲ್ಲ. ಏನೋ ಅವ್ರು ಹೇಳಿದರು ಇದು ಹಾಕಬೇಕಿತ್ತು ಅನ್ನೋದು ತಲೆಯಲ್ಲಿರುತ್ತೆ. ಅದಕ್ಕೆ ನಾನು ಏನು ಬೇಕು ಅಂತ ಒಂದು ಸರಿ ಅಡುಗೆ ಮಾಡೋಕ್ಕೆ ನಾನು ಒಂದು 10 ಸತಿ ಯೂಟ್ಯೂಬಲ್ಲಿ ನೋಡ್ಕೋತೀನಿ. ಫಾರ್ವರ್ಡ್ ಮಾಡ್ಕೊಳ್ಳೋದು ನೋಡೋದು. ಫ್ರೆಂಡ್ಸ್ ಬಂದಿದ್ದರು ಮನೆಗೆ. ಸೊ 2 ಐಟಮ್ಸ್ ಮಾಡಬೇಕಿದ್ದಳು, 3 ಐಟಮ್ಸ್ ಮಾಡೋಂಗಾಯಿತು. ತುಂಬ ಸುಸ್ತಾಗೋಯಿತು. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೇ ಬಿ 2:30 ಆಗಿತ್ತು ಅನಿಸುತ್ತೆ. ನಾನು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 5 o'clock ಆಗಿತ್ತು. ಸಕ್ಕ ಸುಸ್ತಾಗೋಗಿತ್ತು ಎಲ್ಲರಿಗೂ. ಹಂಗೂ ಕಾಫಿ, ಎಗ್ ಪಫು ಆ ಥರ ತಿಂದ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ವಿ. ಬಟ್ ಆದರೂ ಊಟನೇ ನನಗಂತೂ ಗ್ಯಾಸ್ಟ್ರಿಕ್ ಆಗೋಗ್ಬಿಡುತ್ತೆ ಕರೆಕ್ಟ್ ಟೈಮ್ಗೆ ಊಟ ಮಾಡಲಿಲ್ಲ ಅಂದರೆ. ಸಾಕು ಸುಸ್ತಾಗಿ ಇನ್ನು ಎಷ್ಟೊತ್ತಿಗೆ ಊಟ ಮಾಡ್ತೀನಪ್ಪ ನನಗಾಗಿತ್ತು. ಯಾಕಂದರೆ ಈ ಕಡೆ ಬಿರಿಯಾನಿ ಮಾಡ್ಕೋಬೇಕು, ಈ ಕಡೆ ಗ್ರೇವಿ ಮಾಡ್ಕೋಬೇಕು, ಮಧ್ಯದಲ್ಲಿ ಆ ಚಿಕನ್ ಲಾಲಿಪಾಪ್ ಬೇರೆ ಮಾಡಬೇಕು. ತುಂಬ ಹೆವಿ ರಿಸ್ಕ್ ಅನಿಸ್ಬಿಡ್ತು. ಫಂಕ್ಷನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಫ್ರೆಂಡ್ಸ್ ಬರ್ತಾರೆ ಅಂತ ಮನೆಯಲ್ಲೇ ಮಾಡ್ಕೊಂಡಿದ್ದಾಯಿತು. ಈ ಚಿಕನ್ ಗ್ರೇವಿ ಮಾಡಬೇಕು. ಇದು ಅಷ್ಟೇ, ನಾನು ಯಾವುದನ್ನು ಓನಾಗಿ ಮಾಡಿಲ್ಲ. ಇದು ಅಷ್ಟೇ ಯೂಟ್ಯೂಬಲ್ಲೇ ನೋಡಿಕೊಂಡು ನೋಡಿಕೊಂಡು ಮಾಡಿದ್ದು. ಇದೆಲ್ಲ ನಾನು ಐಟಮ್ಸ್ ಈಗ ಊಟದ್ದು ಎಲ್ಲ ಚೆನ್ನಾಗಿ ಮಾಡಿಬಿಡ್ತೀನಿ ಯೂಟ್ಯೂಬಲ್ಲಿ ನೋಡಿಕೊಂಡು. ಬಟ್ ಇದು ಸ್ವೀಟ್ ರೆಸಿಪಿ ಆ ಥರ ಏನಾದರೂ ಮಾಡೋಣ ಅಂದರೆ ಯಾವುದೇ ಕಾರಣಕ್ಕೂ ಅದು ಕೆಟ್ಟೋಗುತ್ತೆ. ಎಷ್ಟೇ ಟ್ರೈ ಮಾಡೋದು ಚೆನ್ನಾಗೇ ಬರೋಲ್ಲ. ಮೊನ್ನೆ ಪೇಡ ಮಾಡೋಣ ಅಂತ ಮಾಡ್ಕೊಂಡ, ಎಲ್ಲ ಚೆನ್ನಾಗಾಯಿತು. ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಮಾಡಿದ್ರೆ ಹಾಲೇನೋ ಸ್ವಲ್ಪ ಜಾಸ್ತಿ ಹಾಕಿದೆ ಅನಿಸುತ್ತೆ. ಅದು ಹಾಲು ಪೌಡ್ರೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದು ಗಟ್ಟಿನೇ ಆಗಲಿಲ್ಲ, ತುಂಬ ತೆಳ್ಳಗಾಗೋಯಿತು. ಅಂದರೆ ತುಂಬ ಗಟ್ಟಿನೂ ಆಗಲಿಲ್ಲ, ಈ ಕಡೆ ತೆಳ್ಳಗೂ ಆಗಲಿಲ್ಲ, ಆ ಥರ ಆಗೋಯಿತು. ಸೊ ಅದೇನು ಮಾಡೋಕ್ಕಾಗಲಿಲ್ಲ, ವೇಸ್ಟ್ ಆಯಿತು. ಇದು ಚಿಕನ್ ಲಾಲಿಪಾಪ್ಗೆ ಕಲಿಸ್ಕೊತಾ ಇರೋದು. ಇದು ಬಜ್ಜಿ ಥರ ಮೈದಾ ಹಿಟ್ಟಲ್ಲಿ ಬಜ್ಜಿಗೆ ಹೆಂಗೆ ಕಲಿಸ್ಕೊತೀವಿ ಆ ಥರ ಕಲಿಸ್ಕೊಂಡು ಎಣ್ಣೆಗೆ ಹಾಕ್ಕೋಬೇಕು. ಎಲ್ಲನೂ ಕಲಸಿಟ್ಬಿಟ್ಟು ಒಂದು 6 ಫಸ್ಟು ಬೇಯಿಸ್ಕೊಂಡು ಎಣ್ಣೆಗೆ ಹಾಕ್ಕೊಂಡು. ಯಾಕಂದರೆ ಹಸುವಾಗೋಗಿತ್ತು, ಸಾಕಾಗೋಗಿತ್ತು, ಎಷ್ಟೊತ್ತು ಊಟ ಮಾಡ್ತೀವಪ್ಪ ಅನಿಸ್ಬಿಟ್ಟಿತ್ತು. ಸಂಡೇ ಬೇರೆ ಅಲ್ವಾ, ಬೆಳಗ್ಗೆನೂ ಸ್ವಲ್ಪ ಲೈಟಾಗಿ ತಿಂದಿದ್ದು, ದೋಸೆ ತಿಂದಿದ್ದೆ ಹೋಟೆಲಿಂದ ತರಿಸ್ಕೊಂಡು ಆರ್ಡ್ರ್ ಮಾಡಿಕೊಂಡು. ಸೊ ಇವಾಗ ಹಸುವಾಗಿತ್ತು. ಈ ಥರ ಬಂತು ನೋಡಿ. ಅದಾದಮೇಲೆ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ವ್ಲಾಗ್. ಇದು ಮಿನಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಇದು ಲಾಂಗ್ ವಿಡಿಯೋನೇ ಆಯಿತು. ಸೊ ಏನಂದರೆ ಅಡುಗೆ ಮಾಡಿ, ಊಟ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇವಾಗ 7 o'clock ಆಗ್ತಾ ಬಂತು. 7:30ಗೆ ಮೂವಿಗೆ ಹೋಗೋಣ ಅನ್ಕೋತಾ ಇದ್ದೀನಿ. ನೋಡೋಣ, ಹೋದರೆ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಮಾಫ್ ಪಿಕ್ಚರ್ ಬಂದಿರೋದು. ಹಾರರ್ ಮೂವಿ ಅಂತ ಬಂದೇ ಇಲ್ಲ, ಬರ್ತಿರ್ಲಿಲ್ಲ. ಅಲ್ಲಿ ಹೋದರೆ ಥಿಯೇಟರಲ್ಲಿ ಒಂದು 7 ರಿಂದ 8 ಜನ ಇದ್ದಾರೆ. ನಾವು ಬೇರೆ
ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗಿದ್ವಾ. ಮೊದಲೇ ಯೂಟ್ಯೂಬಲ್ಲಿ ಟ್ರೇಲರ್ ಮತ್ತು ರೇಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ವಾ. ಟ್ರೇಲರೇ ಅಷ್ಟು ಭಯ ಆಗಿತ್ತು. ಸೊ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ವಿ. ಆದರೂ ಟಿಕೆಟ್ ತೊಗೊಂಡ್ಬಿಟ್ಟಿದ್ವಿ, ಏನು ಮಾಡೋದು ನೋಡೋಣ ಅಂತ ಹೋಗಿ ಧೈರ್ಯ ಮಾಡಿ ಕೂತ್ಕೊಂಡು. ಸ್ಟಾರ್ಟ್ ಆಗೋ ಮುಂಚೆನೇ ಪಾಪ್ಕಾರ್ನ್ ಮತ್ತು ಚಿಪ್ಸ್ ತಿಂತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಮೂವಿ ಮುಗಿಸಿ ಮನೆಗೆ ಬಂದೆ. ಇವಾಗ ಊಟ ಮಾಡಿ ತಾಚಿ ಮಾಡಬೇಕು. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.